ರಟ್ಟಿಹಳ್ಳಿ ತಾಲೂಕು ರಟ್ಟಿಹಳ್ಳಿ ಪಟ್ಟಣದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ರಟ್ಟಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಾಂತಿ ಸಭೆ ಕರೆಯಲಾಗಿತ್ತು. ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಟ್ಟಿಹಳ್ಳಿ ಪೊಲೀಸ್ ಠಾಣೆ ಆರಕ್ಷಕರಾದ ಶ್ರೀ ಜಗದೀಶ್ ಜಿ PSI ಅವರು ರಟ್ಟಿಹಳ್ಳಿ ಪಟ್ಟಣದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ಹೋಳಿ ಹಬ್ಬವನ್ನ ಆಚರಿಸಬೇಕು ಹಾಗೂ 27/3/2024 ಬುಧವಾರ SSLC ವಿದ್ಯಾರ್ಥಿಗಳ ಪರೀಕ್ಷೆ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಬಣ್ಣ ಹಚ್ಚೋದಾಗ್ಲಿ ಬಣ್ಣ ಎರಚುವುದಾಗಲಿ ಯಾರು ಮಾಡಬಾರದು ಎಂದು ನುಡಿದ್ರು. ಇದೇ ಸಂದರ್ಭದಲ್ಲಿ ಬಜರಂಗ ದಳದ ರಟ್ಟಿಹಳ್ಳಿ ತಾಲೂಕಿನ ಸಂಚಾಲಕ ಮುತ್ತು ಬೆಣ್ಣೆಯವರು ಮಾತನಾಡಿ, ನಾವು ರಟ್ಟಿಹಳ್ಳಿ ಪಟ್ಟಣದಲ್ಲಿ ಶಾಂತಿಯುತವಾಗಿ ಹೋಳಿ ಹಬ್ಬವನ್ನ ಆಚರಿಸುತ್ತೇವೆ. ಹೋಳಿ ಹಬ್ಬದ ಪ್ರಯುಕ್ತ ಹಳೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಲ್ಲಿ ಸ್ಟ್ಯಾಂಡಿಂಗ್ ಸ್ಪೀಕರ್ ಹಚ್ಚಿ ಹಬ್ಬವನ್ನ ಆಚರಿಸುತ್ತಾ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮುಕ್ತಾಯಗೊಳಿಸಿ ತದನಂತರ ಪ್ರಮುಖ ಬೀದಿಗಳಲ್ಲಿ ಇಟ್ಟಂತ ಕಾಮನ ದಹನಕ್ಕೆ ಬೆಂಕಿ ತರುವ ಕಾರ್ಯಕ್ರಮವನ್ನ 2 ರಿಂದ 3 ಗಂಟೆಯ ಒಳಗೆ ತಿಮ್ಮನಕಟ್ಟಿ ರಸ್ತೆಯಲ್ಲಿ ಬೆಂಕಿಯನ್ನು ಪ್ರತಿ ವರ್ಷದಂತೆ ಶ್ರೀ ಗುತ್ತಪ್ಪ ಮಾದರ್ ರವರು ಕೊಡುವ ಕಾಮಣ್ಣನ ಬೆಂಕಿಯನ್ನ ತೆಗೆದುಕೊಂಡು ಬಂದು ಕಾಮ ದಹನ ಮಾಡಲಾಗುವುದು ಎಂದು ನುಡಿದ್ರು. ಇದೇ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ಶ್ರೀ ಯೂಸುಫ್ ಸೈಕಲ್ಗಾರ್ ಅವರು ಮಾತನಾಡಿ, ಎಲ್ಲಾ ಹಿಂದೂ ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ಹೋಳಿ ಹಬ್ಬವನ್ನ ಆಚರಿಸೋಣ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಮಂಜುಳಮ್ಮ PSI ತನಿಖಾಧಿಕಾರಿ ರಟ್ಟಿಹಳ್ಳಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಾಮಚಂದ್ರ ಹಿಂಡಸ್ಗಟ್ಟಿ, ನವೀನ್ ಮಾದರ್, K ಜಯಪಾಂಡು, ರಾಜು ಮುಕ್ಕಣ್ಣವರ್, ಕರಿಯಪ್ಪ ಕೊರವರ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಬಿದ್ ಹಿರೇಮೊರಬ್, ಪ್ರಶಾಂತ್ ಪವಾರ್, ರಾಘು ಹರಿಜನ್, ಮಂಜು ಕಾಯ್ಕದ್ ಹಾಗೂ ಇನ್ನೂ ಅನೇಕ ಊರಿನ ಜನರು ಈ ಒಂದು ಶಾಂತಿ ಸಭೆಯಲ್ಲಿ ಭಾಗವಹಿಸಿದ್ರು. ಸೊ ಹಿಂದೆ ಒಂದು ಕೈ ಘಟನೆ ಆಗಿದೆ, ಇಲ್ಲೇ ಭಗತ್ ಸಿಂಗ್ ಸರ್ಕಲ್ ಒಂದು ಆಗಿದೆ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಆ ಥರ ಘಟನೆಗಳು ಯಾವ ಮರುಕಳಿಸಬಾರ್ದು. ಈಗ ಮೇನ್ ರೋಡ್ ಇದೆ, NH ಇದೆ, NH ಆಗಿದೆ ಹೊಸದಾಗಿ. ಯಾರು NH ಅಲ್ಲಿ ಯಾರು ಬೇಕಾದ್ರೂ ಓಡಾಡ್ತಿರ್ತಾರೆ. ಸೊ ಉದ್ದೇಶಪೂರ್ವಕವಾಗಿ ಆ ಥರ ಘಟನೆಗಳನ್ನು ಆಗಬಾರ್ದು. ಅದು ಅವತ್ತ ಉದ್ದೇಶಪೂರ್ವಕವಾಗಿ ಮಾಡಿರೋಂಥ ನನಗೆ ಬಂದಿರೋ ಇನ್ಫಾರ್ಮೇಷನ್, ನಾನಿಲ್ಲ ಅವತ್ತಿಲ್ಲಿ, ಬಟ್ ಉದ್ದೇಶಪೂರ್ವಕವಾಗಿ ಮಾಡಿರೋ ಅಂತ ಹೇಳ್ತಾರೆ. ಅದು ಉದ್ದೇಶಪೂರ್ವಕವಾಗಿರ್ಬೋದು, ಆಗಿರ್ಬೋದು. ಬಟ್ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಬಣ್ಣ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ರೋಡ್ನಾಗ ಹೋಗೋಂಥವ್ರಿಗೆ. ನೀವು ನಾನು ನಿನಗೆ ಹಾಕ್ತೀನಿ, ನನಗೆ ಹಾಕ್ತೀರಾ, ಅದು ಹೋಳಿ. ಅವ್ರು ಎಲ್ಲಿಗೋ ಹೊಂಟಿರ್ತಾರೆ, ಅವ್ರ ಪಾಡಿಗೆ ಅವ್ರು ಏನೋ ಕೆಲಸಕ್ಕೆ ಹೊಂಟಿರ್ತಾರೆ. ಅವ್ರಿಗೆ ನಾವು ಹೋಳಿ ಆಡೋದ್ರಿಂದ ಬಣ್ಣ ಹಾಕೋದ್ರಿಂದ ಅವ್ರಿಗೆ ಆ ಕೆಲಸಕ್ಕೆ ಅಡೆತಡೆ ಆಗುತ್ತೆ ಅನ್ನೋದಾದ್ರೆ ಸೊ ಅದು ಮಾಡೋದು ಬೇಡ ಅಷ್ಟೇ. ಅದು ಮಾಡಿ ಯಾರಿಗೆ ಬಲವಂತಕ್ಕೆ ಇದು ಮಾಡೋದು ಬೇಡ. ಆ್ಯಂಡ್ ಎಲ್ಲ FCC ವಿಲೇಷನ್ ಆಗಬಾರ್ದು. ಎಲ್ಲ ಕಾನೂನುಗಳನ್ನ ಪಾಲನೆ ಮಾಡಿ. ನಮ್ಮ ರಟ್ಟಿಹಳ್ಳಿಲಿ ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ಕೂಡ ಹೋಳಿ ಹಬ್ಬದ ಸಮಯದಲ್ಲಿ ಬೆಳಗ್ಗೆ ಒಂದು ಸರಿಸುಮಾರು ಒಂದು 8 ರಿಂದ 9 ಗಂಟೆ ಒಳಗಡೆ ನಾವು ಹಿಂದೂ ಸಂಘಟನೆ ವತಿಯಿಂದ ಸಾರ್ವಜನಿಕವಾಗಿ ಹಳೆ ಪೊಲೀಸ್ ಸ್ಟೇಷನ್ ಎದುರುಗಡೆ 4 ರಿಂದ 6 ಬಾಕ್ಸ್ ಹಚ್ಚಿ ಅಲ್ಲೇ ನಿಂತಲ್ಲೇ ಸ್ಟ್ಯಾಂಡಿಂಗ್ ಅಲ್ಲಿ ಬಾಕ್ಸ್ ಹಚ್ಚಿಬಿಟ್ಟು ಒಂದು ಸರಿಸುಮಾರು ಒಂದು 12:30 1 ಗಂಟೆ ತನಕ ಇವರು ಯಾವಾಗ ಬೆಂಕಿ ತರಕ್ಕಂತಂದು ಎಲ್ಲ ಒಟ್ಟಿಗೆ ಸೇರಿ ಹೊರಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ತನಕ ನಾವು ಅದನ್ನು ಬಾಕ್ಸ್ ಹಚ್ಚಿ ಅಲ್ಲಿ ನೀರಿನ ವ್ಯವಸ್ಥೆಯೂ ಕೂಡ ಮಾಡಿ ಶಾಂತಿಯುತವಾಗಿ ನಾವು ಅಲ್ಲಿ ಬಣ್ಣನೂ ಕೂಡ ವಿತರಣೆ ಮಾಡ್ಕೊತ ಒಂದು ಗಂಟೆ ತನಕ ಈ ಥರ ಒಂದು ಆಚರಣೆ ಮಾಡ್ತೀವಿ. ಯಾವಾಗ ಎಲ್ಲರೂ ಸೇರಿ ಒಟ್ಟಿಗೆ ಬೆಂಕಿ ತರಕ್ಕೆ ಅಂತಂದು ಹೊರಡ್ತಾರೆ ಆ ಟೈಮಿಗೆ ನಾವು ಕರೆಕ್ಟಾಗಿ ಯಾರೂ ಏನೂ ಮಾತಾಡದೇ ಇರೋ ಥರನೂ ನಾವು ಅದನ್ನು ಆನ್ ಟೈಮಿಗೆ ಹೇಳಿದ ಟೈಮಿಗೆ ಕರೆಕ್ಟಾಗಿ ಅದನ್ನು ಬಂದ್ ಮಾಡಿ ಅದನ್ನು ವಾಪಸ್ ಕಳಿಸೋಂಥ ಒಂದು ವ್ಯವಸ್ಥೆ ಮಾಡ್ತೀವಿ.